ನಮಸ್ತೆ ಸ್ನೇಹಿತರೆ, HY ಕುಟುಂಬಕ್ಕೆ ನಿಮಗೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಮತ್ತೆ ಕತ್ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ರೆಸಿಪಿ ಏನಂತ ಗೊತ್ತಾಯ್ತಲ್ವಾ? ಟೊಮೊಟೊ ಬಾತ್. ಟೊಮೊಟೊ ಬಾತ್ ನಿಮಗೆ ಮಾಡಲು ಬರುತ್ತದಾ? ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾವು ಹೇಳಿಕೊಡ್ತೀವಿ. ಮತ್ತೆ ಕೆತ್ತಡ ಬನ್ನಿ ನೋಡೋಣ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ. ಟೊಮೊಟೊ ಬಾತ್ ಮಾಡಲು ಬೇಕಾದ ಸಾಮಗ್ರಿಗಳು: ಮೊದಲು ಟೊಮೊಟೊ, ಹೆಚ್ಚಿದ ಟೊಮೊಟೊ ಒಂದು 5ರಿಂದ 6, ಇಲ್ಲಿ ಹೆಚ್ಚಿದ ಈರುಳ್ಳಿ 4ರಿಂದ 5, ಹಾಗೆ ಬಟಾಣಿ ಒಂದು 2 ಹಿಡಿಯಷ್ಟು ತಗೊಂಡಿದ್ದೇವೆ. ನಾವು ಒಗ್ಗರಣೆಗೆ ಇಲ್ಲಿ ಸಾಸಿವೆ, ಜೀರಿಗೆ ಮತ್ತು ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಬಿಕೊಳ್ಳಲು ಮಸಾಲೆ ಪದಾರ್ಥಗಳು: ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಸ್ವಲ್ಪ ಇದಕ್ಕೂ ರುಬ್ಬಕೊಂಡು ತಗೊಳ್ಳೋಣ, ರುಚಿ ಚೆನ್ನಾಗಿರುತ್ತೆ ಅಂತ. ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇ ಸೊಪ್ಪು ಕೂಡ ತಗೊಂಡಿದ್ದೇವೆ. ಹಾಗೆ ಒಂದು 10 ಮೆಣಸಿನಕಾಯಿ, ಇದು ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ 10 ಮೆಣಸಿನಕಾಯಿ ತಗೊಂಡಿದ್ದೇವೆ. ಹಾಗೆ ನಾವಿಲ್ಲಿ ರುಬ್ಕೊಳ್ಳೋಕೆ ಇದನ್ನು ಕೂಡ ಕಾಳುಮೆಣಸು, ಲವಂಗ, ಕರಿಬೇ ಸೊಪ್ಪು, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು, ಚಕ್ಕೆ, ಆಮೇಲೆ ಸೋಂಪು, ಇದು ಜಾಪತ್ರೆ ಸ್ವಲ್ಪ ತಗೊಂಡಿದ್ದೇವೆ. ನೋಡ್ತಾ ಇದ್ದೀರಾ, ಇದಿಷ್ಟು ರುಬ್ಬಲಿಕ್ಕೆ. ಇದು ಒಗ್ಗರಣೆಗೆ, ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಒಗ್ಗರಣೆಗೆ, ಇದಿಷ್ಟು ಮಸಾಲೆ ಪದಾರ್ಥಗಳು ರುಬ್ಬಲು. ಹಾಗೆ ನಾವಿಲ್ಲಿ 3 ಪಾವ್ ಅಕ್ಕಿಯನ್ನು ತೊಳೆದು ನೀಟಾಗಿ ತೊಳೆದಿಟ್ಕೊಂಡಿದ್ದೇವೆ. ಮನೆ ಅಕ್ಕಿ, ನಮ್ಮದು ಚಿಕ್ಕ ಅಕ್ಕಿ ನೋಡಿ, ಸಣ್ಣ ಅಕ್ಕಿ. ಗ್ಯಾಸ್ ಆನ್ ಮಾಡಿ ಒಂದು ನೀರೆಲ್ಲ ಹೋದ್ಮೇಲೆ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆನ ಹಾಕೋಣ. 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕೋಣ. ಹಾಗೆ ನಾವಿಲ್ಲಿ ತುಪ್ಪವನ್ನು ಕೂಡ ಹಾಕ್ತಾ ಇದ್ದೇವೆ. ನೋಡ್ತಾ ಇದ್ದೀರಾ, ನಮ್ಮ ಮನೆಯಲ್ಲಿ ಮಾಡಿರುವಂತಹ ತುಪ್ಪ 2 ಚಮಚ ಹಾಕ್ತಾ ಇದ್ದೇವೆ. ಎಣ್ಣೆ ಸ್ವಲ್ಪ ಕಾಯಿರಿ. ಅದಾದ ನಂತರ ನಾವಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಉದ್ದಿನ ಬೇಳೆ ಹಾಕ್ತಿದ್ದೀವಿ. ಅವಾಗಲೇ ತೋರಿಸೋದು ಸ್ವಲ್ಪ ಮರ್ತೋಯ್ತು. ಹಾಗೆ ನಾವಿಲ್ಲಿ ಕಡಲೆಬೇಳೆ ಕೂಡ ತಗೊಳ್ತಾ ಇದ್ದೇವೆ. ನಿಮಗೆ 2 ಇಂಗ್ರೀಡಿಯೆಂಟ್ ಮಿಸ್ ಆಯಿತು ತೋರಿಸೋದು. ಒಗ್ಗರಣೆ ಹಾಕಿದ್ರೆ ಎಲ್ಲ ನೆನಪಾಗುತ್ತೆ, ಆದರೆ ಏನು ಮಾಡೋದು, ತೋರಿಸ್ಬೇಕಾದ್ರೆ ಸ್ವಲ್ಪ ಮರ್ತೋಯ್ತು. ನೀವು ಬೇಕಾದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು, ಅಡ್ಡಿ ಇಲ್ಲ. ಸ್ವಲ್ಪ ಈಗ ಸಾಸಿವೆ ಹಾಕೋಣ, ಚಟಪಟ ಆಗ್ತಾ ಇದೆ. ಹಾಗೆ ಜೀರಿಗೆಯನ್ನು ಕೂಡ ಹಾಕೋಣ. ಇಲ್ಲಿ ಸ್ವಲ್ಪ ಕರಿಬೇ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇವೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾವಿಲ್ಲಿ ಈರುಳ್ಳಿ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವು ಒಂದು 4ರಿಂದ 5 ಟೊಮೆಟೊ ಇಟ್ಕೊಂಡಿದ್ವಿ, ಅದನ್ನು ಕೂಡ ಹಾಕೋಣ. ಅದ್ರ ಜೊತೆ ನಾವು ಬಟಾಣಿ ಕಾಳನ್ನು ಕೂಡ ಸೇರಿಸ್ಕೊಳ್ಳೋಣ. ನಾವೆಲ್ಲ ಅಡುಗೆಗೂ ಬಟಾಣಿ ಯೂಸ್ ಮಾಡ್ತೇವೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮಗೂ ಕೂಡ ಇಷ್ಟ ಬಟಾಣಿ. ಅದಕ್ಕೋಸ್ಕರ ನಾವು ಬಟಾಣಿ ಕಾಳನ್ನು ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ, ಜಾಸ್ತಿ ಯೂಸ್ ಮಾಡ್ತೇವೆ. ಒಣೆ ಬಟಾಣಿ ಏನು ತಿನ್ನಲ್ಲ ಜಾಸ್ತಿ, ಹಸಿ ಬಟಾಣಿ ತಿಂತೇವೆ, ಸೀಸನ್ ಅಲ್ವಾ. ಚೆನ್ನಾಗಿ ಫ್ರೈ ಆಗಲಿ, ಇದು ಒಗ್ಗರಣೆಯಲ್ಲೇ ಫ್ರೈ ಆಗಲಿ. ಇದಕ್ಕೆ ನೀರು ಮಿಕ್ಸ್ ಮಾಡೋದೇ ಬೇಡ. ಒಗ್ಗರಣೆಯಲ್ಲಿ ಫ್ರೈ ಆದ ನಂತರ ತೋರಿಸ್ತೀನಿ. ಈಗ ನಾವು ಮಸಾಲೆಯನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ ನಾವು ಮಸಾಲೆ ಹೇಗೆ ಅಂತ ರುಬ್ಕೊಳ್ಳೋದನ್ನ ನೋಡ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ನಿಮ್ಮ ರುಚಿಗೆ ಉಪ್ಪು ಹಾಕೊಳ್ಳಿ. ಕನ್ಸಿಸ್ಟೆನ್ಸಿ ನಿಮ್ಮದು, ನೀವು ಹೇಗೆ ಮಾಡ್ಕೊಳ್ತೀರಾ ಹಾಗೆ. ಓಕೆ, ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಬಿಟ್ಕೊಳ್ಳಿ. ಸ್ವಲ್ಪ ಬೇಯಲಿ ಅಂತ, ಬೇಯೋವರೆಗೂ ಬಿಡೋಣ. ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳಿ, ಇಲ್ಲಾಂದ್ರೆ ನೀರು ಹಾಕಿದ್ಮೇಲೆ ಕೂಡ ಸೇರಿಸ್ಕೋಬೋದು. ನಾವು ಇವಾಗಲೇ ಸೇರಿಸ್ಕೊತಾ ಇದ್ದೇವೆ. ಸೇರಿಸಿ ಸ್ವಲ್ಪ ಬಾಡಿಸಿದ್ರೆ ಇದ್ರ ಕೆಲಸ ಮುಗಿದ್ದು. ಇವಾಗ ಬೇಯೋವರೆಗೂ ಫ್ರೈ ಆಗೋವರೆಗೂ ನಾವೀಗ ನೆಕ್ಸ್ಟ್ ನಾವಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ, ಒಂದು ಅರ್ಧ ಹೋಳಿಗೆಯಷ್ಟು ಕೊಬ್ಬರಿ ತಗೊಂಡಿದ್ದೇವೆ. ನಂತರ ನಾವಿಲ್ಲಿ ಮಸಾಲ ಪದಾರ್ಥಗಳು ಚಕ್ಕೆ, ಇದು
ಚಕ್ರ ಮಗ್ಗು, ಮರಾಠಿ ಮಗ್ಗು, ಹಾಗೆ ಕಾಳು ಮೆಣಸು, ಹಾಗೆ ನಾವಿಲ್ಲಿ ಜಾಪತ್ರೆ ಎಲ್ಲ ತೋರಿಸಿದ್ವಲ್ಲ, ಲವಂಗ, ಜಾಪತ್ರೆ, ಹಾಗೆ ಸೋಂಪು ಎಲ್ಲವನ್ನು ಕೂಡ ಇಲ್ಲಿ ತೋರಿಸಿದಷ್ಟು ಕೂಡ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಅದರ ಜೊತೆಗೆ ನಾವಿಲ್ಲಿ ಮೆಣಸಿನಕಾಯಿ ಕೂಡ ಹಾಕೊಳ್ಳೋಣ. ನೋಡ್ತಾ ಇದ್ದೀರಾ, ಮೆಣಸಿನಕಾಯಿ ಹಾಗೆ ಇದಿಷ್ಟನ್ನು ನಾವು ಮಿಕ್ಸಿ ಜಾರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೋಣ. ಈಗ ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡ್ವಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬೋಣ. ನೋಡ್ತಾ ಇದ್ದೀರಲ್ಲ, ಇದಕ್ಕೆ ನಾವು ಇವಾಗ ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡಿದ್ದೇವೆ. ಒಗ್ಗರಣೆ ಆದ ನಂತರ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಲು ಬಿಡೋಣ. ಓಕೆ, ಅಕ್ಕಿ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಮಿಕ್ಸ್ ಮಾಡಿದ್ದಕ್ಕೆ ನಾವು ಇವಾಗ ರುಬ್ಬಿರ್ತಕ್ಕಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿಲಿ ರುಬ್ಬಿದ್ದೇವೆ. ತೆಳ್ಳಗೆ ಚಿಕ್ಕದಾಗಿ ರುಬ್ಕೋಬೇಕು, ಸಣ್ಣದಾಗಿ ರುಬ್ಕೋಣ. ರುಬ್ಬಿದ ಮಿಶ್ರಣವನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ಇದೇ ತರ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೀಗ ನೋಡ್ತಾ ಇದ್ದಾರಲ್ಲ, ಮಿಕ್ಸ್ ಮಾಡ್ಕೊಂಡ್ವಿ. ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿ ಇದ್ದ ನೀರು ಹಾಕೊಂಡ್ವಿ, ಅದನ್ನು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ ನಾವು 3 ಪಾವು ತಗೊಂಡಿದ್ದ ಅಕ್ಕಿಗೆ ನೀರನ್ನು ನಾವು 6 ಪಾವು ಹಾಕಬೇಕು. ಇದು ನಮ್ಮ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 5.25 ಪಾವು ಹಾಕೊಂಡ್ರೆ ಉದುರಾಗಿ ಬರುತ್ತೆ, 6 ಪಾವು ಹಾಕೊಂಡ್ರೆ ಸ್ವಲ್ಪ ಮೆತ್ತಗೆ ಬರುತ್ತೆ. ನಿಮ್ಮ ಕನ್ಸಿಸ್ಟಿಗೆ ಬೇಕಾಗಿ ನಿಮ್ಮ ನೀರನ್ನು ಹಾಕೋಬೇಕು. ನೀರು ಹಾಕಿದೀವಿ. ಓಕೆ, ನಿಮಗೇನಾದರೂ ನಿಮ್ಮ ಮನೆ ಕಡೆ ಬೇರೆ ಅಳತೆ ಇದ್ರೆ ಅದರಲ್ಲೇ ತಗೊಳ್ಳಿ. ಇವಾಗ ಕುದೀತಾ ಇದೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅರ್ಧ ಬೆಂದಿದೆ. ಇದಕ್ಕೆ ನಾವು ಇವಾಗ ಕುಕ್ಕರನ್ನು ಮುಚ್ಚಿ ಒಂದು ವಿಜಿಲ್ ಹಾಕ್ಸೋಣ. ಇವಾಗ ನಾವು ಸ್ವಲ್ಪ ಟೇಸ್ಟನ್ನು ನೋಡೋಣ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂತ. ಒಂದು ವಿಷಯ ಕೂರಿಸೋಣ. ಬಿಸಿಯಾದ ಈಗ ಟೊಮೊಟೊ ಬಾತ್ ರೆಡಿಯಾಗಿದೆ. ಎಲ್ಲ ಮಸಾಲೆ ಮೇಲೆ ಬಂದಿದೆ. ನೋಡ್ತಾ ಇದ್ದೀರಾ, ಬಿಸಿ ಟೊಮೊಟೊ ಬಾತ್ ರೆಡಿಯಾಗಿದೆ. ಇವಾಗ ನಾವು ಇದನ್ನ ಮಿಕ್ಸ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಈ ತರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಬಾಯಲ್ಲಿ ನೀರು ಬರ್ತಾ ಇದೆ. ನೋಡಿದ್ರೇನೆ ಸಖತ್ತಾಗಿ ಬಂದಿದೆ. ಬಿಸಿಯಾಗಿರೋದ್ರಿಂದ ಹೋಗಿ ಹಾಡ್ತಾ ಇದೆ. ನೋಡ್ತೀರಾ, ಹೇಳಿದ ಅಳತೆ ಹಾಕಿದ್ರೆ ನಿಮಗೆ ಉದುರುದ್ರ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಬಿಸಿಯಾದ ಟೊಮೊಟೊ ಬಾತ್ ಸವಿಯಲು ಸಿದ್ಧವಾಗಿದೆ. ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ, ಇವಾಗಲೇ ಇದನ್ನು ನೋಡಿ ಟ್ರೈ ಮಾಡಿ ಮನೆಯಲ್ಲಿ. ಸಖತ್ತಾಗಿದೆ, ಟೇಸ್ಟ್ ಕೂಡ ಉದುರುತ್ತಾ ಇದೆ. ನೋಡಿ, ಉದುರು ಹೋಗ್ತಾ ಇದೆ. ಉದುರು ಆಗಿರೋದ್ರಿಂದ ಉದುರು ಹೋಗ್ತಾ ಇದೆ.